ನಾನು ಪಾದಯಾತ್ರೆ ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿದ್ದೆ. ಪಾದಯಾತ್ರೆ ಮಾಡ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಕ್ಕ. ಏನಾಯ್ತು ಅಂದ್ರೆ ನನಗೊಬ್ರು ಶಾಸ್ತ್ರ ಹೇಳಿದ್ರು, ನೀವು ಪಾದಯಾತ್ರೆ ಮಾಡ್ಬೇಕಾರೆ 3 ಜನದ ತಲೆ ಕೂದಲು ತಗೊಂಡ್ ಬನ್ನಿ ಅಂತ. ಇಬ್ರು ತಲೆ ಕೂದಲು ಕೊಟ್ಕಳಿಸ್ದೆ. ಇನ್ನೊಬ್ರದ್ ಬೇಕು, ಒಂಚೂರು ತಲೆ ಬೋಳ್ಸ್ಲಾ ಮುಂದೆ. ಬ್ಯಾಡಿ ನಮ್ದು ಕೊಡಲ್ಲ ಅಕ್ಕ. ಇದಕ್ಕ ನನಗ್ ಮಕ್ಳಾಗಿಲ್ಲ ಅಕ್ಕ. ನಾನ್ ಕೊಡಲ್ಲ ನಾನು ಅದಕ್ಕೆ ಕಟ್ಕೊಂಡ್ಬಿಟ್ಟಿದೀನಿ. ಏನಿಲ್ಲ, ಮುಂದೆ ಹಾರಾಡ್ತಿದ್ಯಲ್ಲ. ಅಲ್ಲ ಒಂದೆರಡು ಹಾರಾಡ್ತಿದಾವಲ್ಲ, ಅದಕ್ಕೆ ನಾನೇನ್ ಮಾಡಿದೀನಿ, ಪೂಜೆ ಹೂವ ಎಲ್ಲ ತಂದಿದ್ದೀನಿ. ಏನು ಮಾಡಲ್ಲ ನಾನು. ಇದನ್ನ ಅಷ್ಟೇ, ಇದು ತೀರ್ಥ. ಹಿಂಗ ಹಾಕದ ತೀರ್ಥನ. ಇದು ಹೂವ ಇಲ್ಲ ಅಕ್ಕ, ಹಿಂಗ ಹಾಕ್ತೀನಿ ಅಷ್ಟೇ ಹೂವನ. ಈಗ ತೀರ್ಥ ಹಾಕದ್ಮೇಲೆ ತಲೆ ಕೂದಲು ಕೊಡ್ಬೇಕಕ್ಕ. ಸರ್ ಜಾಸ್ತಿ ತಗೊಂಡೋಗಲ್ಲ ಅಕ್ಕ. ತೀರ್ಥ ಹಾಕ್ಬಿಟ್ಟಿದೀನಿ ಅಕ್ಕ. ನಿಮ್ ಕೂದ್ಲು ಕೊಡ್ತೀರಾ ಒಂಚೂರು ಅಕ್ಕ? ತೀರ್ಥ ಹಾಕ್ಬಿಡ್ತೀನಿ ಅಕ್ಕ ನಿಮ್ಗುನು. ಅಕ್ಕ ತೀರ್ಥ ಕೊಡ್ಬೇಕು ಅಕ್ಕ. ಹಾಕ್ಬಿಟ್ಟೆ, ಇಬ್ರಲ್ಲೊಬ್ರು ಕೊಡ್ಬೇಕು ಅಕ್ಕ. ಕೂದ್ಲು ಕೊಡಿ, ನಾನು ಹೋಗ್ತೀನಿ. ಸರ್ ಅರ್ಕೆ ಹೊತ್ತಿದೀನಿ ಸರ್. ಇಷ್ಟೇ ಕೂದ್ಲು ಕೊಡಿ. ನಾನು ಅರ್ಕೆ ಹೊತ್ಕೊಂಡ್ಬಿಟ್ಟಿದೀನಿ ದೇವಸ್ಥಾನಕ್ಕೆ. ನಾನು ಅದಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀನಿ ಸರ್. ಹೇಳಿದೆ ಬಿಡೋಣ. ಬಿಡಾಕ ನಾನೇ ಬರ್ಸ್ತೀನಿ. ಬಿಡಾಕ ಇಲ್ಲಿ ಹೇಳಿ ಬಿಡ್ರೆ ಹೋಯ್ತಾಳೆ ಅಕ್ಕ. ಎರಡೇ ಎರಡು ಅವಳು ಏನೇ ಕೇಳ್ತಾಳ ಗೊತ್ತಾ? ಕ್ಯಾಮ್ರಾ ಅದೇ. ಇದು ಕಾಮಿಡಿ ಪ್ರೋಗ್ರಾಮ್ ಅಕ್ಕ. ಕುರಿಗಳು ಸ್ವಾಮಿ ಕುರಿಗಳು ಕಾಮಿಡಿ ಪ್ರೋಗ್ರಾಮ್ ಇದು. ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಇದೊಂದು ಕಿರುಕಾಣಿಕೆ. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿಯಾಗಿರುವುದರಿಂದ ಇದೊಂದು ಕಿರುಕಾಣಿಕೆ. ಏನ್ ಅನ್ನಿಸ್ತು ಮೇಡಮ್? ನಮ್ಗೆ ಸ್ವಲ್ಪ ಕೂದಲು ಕೊಟ್ಟಿದ್ರೆ ಆಗ್ತಿರ್ಲಿಲ್ವಾ? ನಮಸ್ತೆ ಆಂಟಿ. ದೇವಸ್ಥಾನಕ್ಕೆ ಹೋಗಿದ್ದೆ, ಬರ್ತಾ ಇದ್ದೀನಿ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಅಲ್ಲೇ ಒಂದು 3-4 ದಿನ ಆಯಿತು. ಸ್ವಲ್ಪ ಮನೇಲೆಲ್ಲ ಕಷ್ಟ ಇತ್ತು. ಅದಕ್ಕೆ ಪಾದಯಾತ್ರೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಯಾರೋ ಸ್ವಾಮೀಜಿ ಹೇಳಿದ್ರು. ಅದಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಆಮೇಲೆ ಸ್ವಾಮೀಜಿ ಏನಂದರೆ, ಈಗ ನೀವು ಪಾದಯಾತ್ರೆ ಮಾಡ್ತೀರಲ್ಲ, ಯಾವುದಾದ್ರೂ ಹೆಣ್ಮಕ್ಳು ಕೂದಲು ಸ್ವಲ್ಪ ತಗೊಂಡು ಬಾ, ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಅಲ್ಲಿ ಸಾತ್ನೂರಲ್ಲಿ ಒಂದಿಬ್ಬರು ಆಂಟಿದಿರು ಕೊಟ್ಟರು. ಅದಕ್ಕೆ ಹೂ ಕೊಟ್ಟಿದ್ದಾರೆ. ಹೂವನ್ನ ಹಾಕ್ಬಿಟ್ಟು ಒಂದು ಚೂರು ಕೂದಲು ತಗೊಂಬಾ ಅಂತ. ಕೊಡಲ್ಲ ಕೂದಲು ಆಂಟಿ ಪ್ಲೀಸ್, ಬೇರೆ ಕಡೆ ಹೋಗಿ ಕೇಳ್ರಿ. ಅಲ್ಲ ಏನ್ ಗೊತ್ತಾ, ನೀವು ಏನಾರ ಹಿಂಗೆ ಹೂವು ಹಾಕಿದ್ರೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ನೀವು ಹೂವನು ಹಾಕ್ಬೇಡಿ, ನಾವು ಕೂದಲು ಕೊಡಲ್ಲ. ಅಲ್ಲ ಹಾಕ್ಬಿಟ್ಟಿದೀನಿ. ಇಲ್ಲ ಹೋಗಿ ಸುಮ್ನೆ. ನಾ ಯಾರು ಹೇಳಿ ಕೇಳಿ ನೀವು ಹೂವು ಹಾಕಿದ್ರಿ? ಅಲ್ಲ ನಮ್ ಮಾಡಿಲ್ದೆ ನೀವೇನ್ ಹೂವು ಹಾಕ್ತೀರಾ? ಹೋಗ್ರಿ ಎತ್ಕೊಂಡೋಗ್ರಿ, ತಗೊಂಡೋಗ್ರಿ. ಗಂಡಸ್ರು ಕರ್ದ್ರೆ ಗೇಟ್ ಬೀಳ್ತವೆ ಗ್ಯಾರಂಟಿ. ಜಾಸ್ತಿ ಇಲ್ಲ, ಬೇಡ ಮನೆಯಲ್ಲಿ ಗಂಡಸ್ರು ಕರ್ದ್ರೆ ಗೇಟ್ ಬೀಳ್ತವೆ. ನೀವು ಯಾರು ಹೇಳಿ ಕೇಳಿ ನೀವು ಹೂವು ಹಾಕಿದ್ರಿ? ಹೂವನ ಹಾಕ್ಬಿಟ್ಟು ತಲೆ ಕೂದಲು ನೋಡಿ ಲಾಸ್ಟಿಗೆ ಯಾರು ಹೇಳಿ ಕೇಳಿ ಹಾಕಿದ್ರಿ? ನೋಡೋಣ, ತಲೆ ಕೂದಲು ಕೊಡ್ಬೇಕಂತೆ. ಆ ಹೂನಾರನ ಹಾಕ್ಬಿಟ್ಟು ಹೂವು ಎಸ್ಬಿಟ್ಟು ಕೂದಲು ಕೊಡಿ ಕೇಳ್ತಾರೆ. ಎತ್ಕೊ ಬರ್ತೀಯ? ಯಾರು ಹೇಳಿ ಕೇಳಿ ಕೊಟ್ಟೆ ನೀನು? ಯಾರಿಗೆ ಹೇಳಿ ಕೇಳಿ ಕೊಟ್ಟೆ ನೀವು? ನಡಿ ಆಚೆ, ಅಂಗಡಿಯಿಂದ ಆಚೆ ದೀಪ
ಬಂದೋಳೆ ಏನೋ ಬೆನ್ಮೇಲ್ಗೆ. ಆಂಟಿ ಹಿಂದೆ ತಿರುಗಿ ನೋಡೋಣ ಕೂದ್ಲೆಷ್ಟಿದೆ ಅಂತ. ಅಲ್ಲ ಕ್ಲಾಸ್ ಕಳ್ಸ್ಬಿಡ್ತೀವಿ. ಚೂರ್ ಅಕ್ಕ ಕೂದ್ಲು ಕೊಡು ಒಂದ್ ಕೇಳ್ತಾ ಯಾರ ಪ್ರೊಫೆಸರ್ ಯಾರಕ್ಕ ಕೂದಲು ಕೇಳ್ತಾರೆ? ಅಕ್ಕ ಕಷ್ಟ ಇದೆ ಅಕ್ಕ ಮನೇಲಿ. ಕೂದ್ಲು ಕೊಡ್ಬೇಕಂತೆ. ಕೂದಲು ಏನಕ್ಕೆ ಬೇಕಂತ? ಹೌದು ಯಾಕೆ ಕೂದ್ಲು ನಿಮ್ಗೆ ಈಗ ಹೋದ್ರೆ ಚೆನ್ನಾಗದೆ. ಏನಕ್ಕೆ ಏನಕ್ಕೆ ಹಿಂಗ್ ಮಾಡ್ತಾನ ಗೊತ್ತಾಯ್ತು. ನನಗೆ ಗೊತ್ತಾಯ್ತು ಚೂರೇ ಚೂರಕ್ಕ. ಏನಮ್ಮ ಏನಕ್ಕೆ ಗೊತ್ತಾಯ್ತು. ನೀವು ಕೇಳ್ಸ್ಕೊ ಹೋಗಿ ಹೋಗಿ ಹೋಗು ಹೊಟ್ಟೋಗು. ಭಾಷೆಗಾಗಿ ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಇವರಿಂದ ಇದೊಂದು ಕಿರುಕಾಣಿಕೆ. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿಯವರಿಂದ ಇದೊಂದು ಕಿರುಕಾಣಿಕೆ. ಸಾರಿ ಆಂಟಿ. ಕಬ್ಬಳಮ್ಮನ ದೇವಸ್ಥಾನಕ್ ಬಂದಿ ಅಣ್ಣ, ಹಿಂಗ್ ಹೆಸರು ಹೇಳ್ಬಿಟ್ಟು ಒಡಬೆಗಳು ಇವೆಲ್ಲ ಕಳ್ತನ ಜಾಸ್ತಿ ಆಗದವ್ರ. ಅದಕ್ಕೆ ಈ ತರ ಬಂದು ಹಿಂಗ್ ಮಾಡ್ಕೊಂಡು ಹೋಯ್ತಾವ್ರೆ ಅನ್ನೋಸ್ಕರ ನಾವು ಇವ್ರನ್ನ ಪರ್ಕೆ ತಗೊಂಡ್ರಿ. ಯೋಚನೆ ಮಾಡ್ಬೇಕು, ಎಚ್ಚೆತ್ತಬೇಕು. ಅಕ್ಕಪಕ್ಕ ಜನ ಒಂದಾಗಬೇಕಷ್ಟೇ. ಥ್ಯಾಂಕ್ ಯು. ಇಲ್ಲಿಂದ ಬೆಂಗಳೂರಿಗೆ ಬಸ್ಸು ಸಿಗುತ್ತಾ? ಇದೆ ಬಿಡ್ಲಿಂದ ಏನು ಆಟೋಗೆ ಹೊಂಟೋಗು. ಆಟೋಗೆ ಹೋಗು ಬಿಡ್ದಿಗೆ. ಅಲ್ಲ ಬೆಂಗಳೂರಿಗೆ ಹೋಗ್ಬೇಕು ನಾನು. ಬೆಂಗಳೂರಿಗೆ ಹೇಳ್ಸಲ್ಲ, ಇದು ಪ್ರಾಬ್ಲಮ್. ಇಲ್ಲಿ ಔಷಧಿ ಹಾಕ್ತಾರೆ, ಯಾರ ನಾಟಿ ಔಷಧಿ ಅಂತ ಬಂದೆ. ಡಾಕ್ಟರ್ ಹಾಕ್ದ ಔಷಧಿ ಹಾಕವ್ರೆ. ಬೆಂಗಳೂರು ಹೋಗ್ಬೇಕು. ಎಷ್ಟು ಗಂಟೆಗೆ? ಇಲ್ಲಿ ಎಷ್ಟ್ ಗಂಟೆಗೆ ಬರ್ತದೆ ಬಸ್ಸು? 4:30. ರಾತ್ರಿ 8:30ವರೆಗೂ ಕಾಯ್ಬೇಕಾಗಿ ನಾನು. ರಾತ್ರಿ 8:30. 4 ಗಂಟೆ. ಜೋರು ಜೋರು. 4 ಗಂಟೆ. ನಾನ್ ರಾತ್ರಿಯಲ್ಲಿರ್ಲಿ ಮತ್ತೆ ಬೆಳಿಗ್ಗೆ 4 ಗಂಟೆ ಅಂದ್ರೆ ಈಗ ಆಟೋ ಬರ್ತದೆ. ಆಟೋ ಆಟೋ ಹೋಗು ಬಿಡ್ದಿಗೆ ಹೋಗು. ಬಿಟ್ಟಿ ಅಲ್ಲ, ದುಡ್ಡು ಕೊಡ್ತೀನಿ, ದುಡ್ಡು ಕೊಟ್ಬಿಟ್ಟು ಹೋಗ್ತೀನಿ. ಬಿಟ್ಟಿ ಅಲ್ಲ, ಬಿಟ್ಟಿ ಹೋಗಲ್ಲ. ಅಲ್ಲ ಅಲ್ಲ, ನಾನು ಬಿಟ್ಟಿ ಹೋಗಲ್ಲ, ದುಡ್ಡು ಕೊಟ್ಟು ಹೋಗ್ತೀನಿ. ಬಿಟ್ಟಿ ಹೋಗು ಅಂತ ಅವ್ರೆ. ಹೋಗು ಬೆಂಗಳೂರಿಗೆ ಹೋಗ್ಬೋದು. ಇಲ್ಲಿ 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 ಮಾತಾಡಿ. ಆಟೋದಲ್ಲಿ ಹೋಗೋ. ಹಾ ಆಟೋದ 20 ಹಾಕೋತಾರೆ. ಬಿಡ್ದಿಗೆ ಹೋಗಿಬಿಟ್ಟು ಬೆಂಗಳೂರಿಗೆ ಹೋಗ್ಬೋದು. ರೈಲ್ ಬರುತ್ತಾ? ರೈಲ್ವೆ ಸ್ಟೇಷನ್ ಎಲ್ಲ ಐತೆ? ಬಿಡ್ದಿ ಎಲ್ಲಿದೆ? ಬಿಡ್ದಿ ಥೂ, ನಾನ್ ಬಿಟ್ಟಿ ಹೋಗಲ್ಲ, ದುಡ್ಡು ಕೊಟ್ಟೆ ಹೋಯ್ತೀನಿ. ಬಿಟ್ಟಿ ಬಿಟ್ಟಿ ಅಂತೀರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನನಗೆ ಮದ್ವೆ ಫಿಕ್ಸ್ ಆಗಿದೆ. ಒಳ್ಳೇದು. ದಯವಿಟ್ಟು ದೊಡ್ಡವ್ರಾಗ ಮಾಡ್ಬೇಡಿ. ಅಲ್ಲ ಏನೋ ಕೆಲಸ ನಮ್ಮವ್ವ ನಿನ್ನ ಕಟ್ಕೊಂಡು ನಂದು ಮದ್ವೆ ಫಿಕ್ಸ್ ಆಗೈತೆ. ಮದ್ವೆ ಫಿಕ್ಸ್ ಆಗೈತೆ. ಹೆಣ್ಮನೆಯವ್ರಿಗೆ ಗೊತ್ತಾಗ್ಬಾರ್ದು. 101 ಸುಳ್ಳು ಹೇಳಿ ಮದ್ವೆ ಆಗು ಅಂತ ಹೇಳವ್ರೆ. ನಮ್ಮ ಅಪ್ಪ ಅಮ್ಮ ಎಲ್ಲ ಸುಳ್ಳು ಹೇಳ್ಬಿಟ್ಟವ್ರೆ. ಏಯ್ ಹೋಗು 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 ಅಂದ್ರಲ್ಲ, ಹೋಗು ಅಂದೆ ನಾನು. ಇಲ್ಲಿ ಊಟ 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 ಎಲ್ಲಿ ಸಿಗತ್ತಿಲ್ಲ? ಅಲ್ಲ ಅಲ್ಲ, ಊಟ ಊಟ ಎಲ್ಲಿ ಸಿಗತ್ತಿಲ್ಲ? ಊಟ ಹೋಟ್ಲಿಲ್ಲ. ನೀವ್ಯಾಕ್ ಮಾಡಿಲ್ಲ ಊಟ? ನಾವ್ ಹಸ್ಕೊಂಡಿರ್ತೀವಿ. ಹಸುಗಳು ಮೇಯಿಸ್ತೀರಾ? ಎಲ್ಲಿದಾವೆ ಹಸುಗಳು? ನೋಡಲ್ಲ ಅವೇ ಡೌರು. ಡೌಗಳು ಡೌಗಳವ ಈ ವಯಸ್ಸಿಗೆ. ನೀನು ಹೋಗ್ಬೇಡ, ನೀನ್ ನನ್ಗೆ ಬೇಜಾರಾಗತ್ತೆ. ನೀನು ಬೇಡ ಬೇಡ, ಕುತ್ಕೋ ನೀನು. ಕುತ್ಕೋ 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 ನೀನು. ಹೆಣ್ಣು ಮನೆಯವ್ರು ಹಿಂಗೆ ನಕ್ಕಿದ್ರು. ಹೆಣ್ಣು ನೋಡಕ್ ಹೋಗಿದ್ದ? ಎಲ್ಲ ಎಣ್ಣೆ ಆಗ್ಯದಂತೆ. ಸುಳ್ಳು ಹೇಳಿ ಮದುವೆ ಆಯ್ತಾನಂತೆ. ಏನಂದ್ರೆ? ಕರಿತಾವ್ರೆ ಹೆಣ್ಣೋರು ಡಿಮ್ಯಾಂಡಾಗೆ. ಅವ್ರ ಯಾಕೆ ಕಡಿತಾರೆ? ನಾವ್ ಬಿಡ್ತೀವಿ. ಅವ್ರು ಕಡಿದ್ರೆ ನಾವು ಕಡ್ದು ಬಿಡ್ತೀವಿ. ನಾವು ಬಿಡ್ತೀವ, ಕಡಿಯಾಕ್ ಬಿಡ್ತೀವಿ. ನಮಗ್ ಬರಲ್ವಾ ಕಡಿಯಾಕೆ? ಅದ್ಯಾರೋ ಸಟ್ ನಮ್ಮ ಅಪ್ಪ ನಮ್ಮವ್ವ ಸುಳ್ಳು ಹೇಳಿ ಮಾಡ್ಬಿಟ್ಟವ್ರೆ ಹೆಣ್ಣೋರಿಗೆ ಮೋಸ ಮಾಡಿ ಅಂತ ಹೇಳ್ತಾನೆ. ನೀವ್ ಊಟ ಆಯ್ತಾ ಅಂತ ಕೇಳ್ತಾವ್ರ. ಊಟ ಆಯ್ತಾ ನಿಮ್ದು? ಏನ್ ಮಾಡಿದ್ರಿ ಅಡಿಗೆ? ಎಲ್ಲ ಮಾಡಿದ್ವು. ಎಲ್ಲ ಮಾರ್ಬಿಟ್ರ? ಜಮೀನ್ ಏನು ಉಳಿಸ್ಕೊಂಡಿಲ್ವಾ? ಏನಿಲ್ಲ. ಯಾಕೆ? ಯಾತಿ ಜಮೀನು ಡಿಕೆ ಮಾರ್ಬಿಡು ಅಂದ. ಯಾರು? ಚೀಫ್ ಮಿನಿಸ್ಟ್ರು.
ಸೆಂಟ್ರಲ್ ಮಿನಿಸ್ಟ್ರು ಹಾ ಯಾರು ಸೆಂಟ್ರಲ್ ಮಿನಿಸ್ಟ್ರು? ಹೌದು. ನನಗ್ ಗೊತ್ತೇ, ನಿನಗ್ ಗೊತ್ತಿಲ್ವೇ? ನೀನ್ ಯಾವ ದೇಶ? ಆ ನೀನ್ ಯಾವ ದೇಶದವನು? ನಮ್ದಾ? ನಮ್ಮಪ್ಪ, ನಾನು, ನಮ್ಮಮ್ಮ, ನಮ್ಮ ಅಣ್ಣ, 4 ಜನ ಇರೋದ್ ನಾವು. ಯಾವ ದೇಶ? ಆ ಯಾವ ದೇಶನ ನೀನುಲೇ? ನಮ್ದಾ? ನಮ್ ಏರಿಯಾ ಬಂದು ಬಸವನಗುಡಿ. ಮತ್ತೆ ಚೀಫ್ ಮಿನಿಸ್ಟರ್ ಗೊತ್ತಿಲ್ವೇನೋ? ಆ ಚೀಫ್ ಮಿನಿಸ್ಟರ್ ಗೊತ್ತಿಲ್ವಾ? ನಾವು ಉಪ್ಪಿನಕಾಯಿ ಚೀಪಾಕ್ ಯಾಕೆ ಹೋಗೋಣ? ವರ್ರಿ ಲಾಲಿಪಾಪ್. ನೀನು ಹೋಗ್ಬೇಡ, ನೀನು ಹೋಗ್ರ ನನ್ ಫ್ರೆಂಡ್ ನಿನ್ ಮೇಲೆ ಕುತ್ಕೋ ಬಾ. ನೀನ್ ಯಾಕೆ ಬಂದೆ? ಹೋಗು ಬೇಡ ಹೋಗು. ಹೇಳಿದ್ರ ಯಾರು ಹೇಳ್ದವ್ರು ನಿನ್ಗೆ? ಬೇಡ ಹೋಗು. ಯಾರು? ನಾನ್ ನೀವ್ ಕರೆದ್ರೇನು ಅನ್ಕೊಂಡ್ ಅವಾಗ ಹಿಂಗ ಅಂದ್ರಲ್ಲ, ಅದಕ್ಕೆ. ಯಾರು? ಒಳಗೆ ಬಿಡ್ತಾರೆ. ಯಾರು ಇವ್ರು? ನಮ್ಗೆ ಏನ್ ಗೊತ್ತು? ನಾನ್ ನೋಡಿದ್ದೀನ ಅವನ್ನೇ. ಹೆಣ್ಣು ಅಂತೆ ಮದುವೆ ಕೊಡಿ ಹೆಣ್ ಕೊಡ್ತಾರ ಅಂತಾರಣ. ಮಗಳ? ಓ ನನ್ ಮಗಳು ಬಿಡು. ನಿಮ್ಮಪ್ಪ ಚೆನ್ನಾಗ್ ಮಾತಾಡ್ತಾರೆ. ಆಯ್ತು ನಮ್ಮ ಲೂಜು ಲೂಜ ಅವಳು. ಯಾಕೆ? ನೋಡಕ್ ಚೆನ್ನಾಗ್ ಕಾಣಿಸ್ತಾಳೆ. ನಿನ್ ಕಡೆಲೆ ಅಲ್ಲ, ನೋಡಕ್ ಚೆನ್ನಾಗ್ ಕಾಣಿಸ್ತಾಳೆ. ಲೂಜ ಅವಳು. ನನಗೆ ಓಡಿಸ್ತಾನೆ. ಎಲ್ಲ ಹೋಗ್ಬೇಕು. ಅಲ್ಲಿ ಕ್ಯಾಮ್ರಾ ಐತೆ. ಇದು ಕುರಿಗಳ ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮು. ನಿಮ್ಗೆ ಕುರಿ ಮಾಡ್ತಾ ಇದೀವಿ ನಾವು. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಈ ಪ್ರೀತಿಯ ಕಾಣಿಕೆ ಅಣ್ಣ ತಾವು ಸ್ವೀಕರಿಸಬೇಕು. ನೀವು ನಗನಗ್ತಾ ಇರ್ಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಇನ್ನೊಂದು ಕಾಣಿಕೆ, ಇದು ಕೂಡ ಸ್ವೀಕರಿಸಬೇಕು. ಬಸ್ಸು ಬರುತ್ತೆ, ಮೆಜೆಸ್ಟಿಕ್ ಬಸ್ಸು. ಮೆಜೆಸ್ಟಿಕ್ ಬರಲ್ಲ ಇಲ್ಲಿ. ಬರಲ್ಲ. ಎಷ್ಟ್ ಗಂಟೆಗೆ ಬರುತ್ತೆ? 5 ಗಂಟೆ. ರಾತ್ರಿ 10 ಗಂಟೆ. ಇಲ್ಲಿ ಔಷಧಿ ಹಾಕ್ಸ್ಕೊಳಕ್ ಬಂದಿದ್ದೆ. ಕಿವಿದು ಪ್ರಾಬ್ಲಮ್ ಇದೆ. ಕಿವಿದು ಔಷಧಿ ಹಾಕ್ಸ್ಕೊಳಕ್ ಬಂದಿದ್ದೆ. ಹೆಣ್ಮನೆಯವ್ರಿಗೆ ಗೊತ್ತಿಲ್ಲ, 1 ವಾರ ಐತೆ ಮದ್ವೆ. ಕಿವಿದು ಪ್ರಾಬ್ಲಮ್ ಇದೆ, ಗೊತ್ತಿಲ್ಲ ಹೆಣ್ಮನೆಯವ್ರಿಗೆ. ಮದ್ವೆ ಫಿಕ್ಸು ಈ ವಾರದಲ್ಲಿ. ಇಲ್ಲಿ ಯಾರೋ ನಾವು ನಾಟಿ ಔಷಧಿ ಹಾಕ್ತೀನಿ ಅಂತ ಹೇಳಿದ್ರು, ಹಾಕಿದ್ದಾರೆ. ಬಸ್ಸು ಟೈಮ್ ಗೊತ್ತಿಲ್ಲ. ಗಾಡಿ ಒಳಗಡೆ ಬಂದೆ, ಕಾರ್ ಒಳಗಡೆ ಫ್ರೆಂಡ್ಸ್ ಬಿಟ್ಬಿಟ್ಟು ಎಲ್ಲ ಹೋಗಿದ್ದಾರೆ. ಫೋನ್ ಮಾಡಿದ್ರೆ ಎತ್ತಾ ಇಲ್ಲ. ನಾನು ಬೆಂಗಳೂರಿಗೆ ಹೋಗ್ಬೇಕು, ಮಾಗಡಿ ರೋಡ್. ಯಾವ ಕಡೆ ಹೋಗ್ಬೇಕು? ಜೋರಾಗಿ ಇಲ್ಲಿ ಆಟೋ ಬರ್ತದೆ, ಹೋಗಿ. ರೈಲ್ವೆ ಸ್ಟೇಷನ್ ಬೇಡ, ರೈಲ್ವೆ ಬೇಡ ನನ್ಗೆ ಬಸ್ ಬೇಕು. ಬಸ್ಸು ಆಟೋ ಬರ್ತದೆ, ಹೋಗಿ. ಹಾರ್ಟ್ ಅಟ್ಯಾಕ್ ಬರುತ್ತಾ? ಯಾರ್ಗೆ? ಆಟೋ ಆಟೋ ಗಾಡಿ ಒಳಗ ಡ್ರಾಪ್ ಹಾಕೊಂಡ್ ಹೋಗ್ಬೇಕಾ? ಕೊಡ್ತಾರ ಬೆಂಗಳೂರವರೆಗೂ ಡ್ರಾಪ್? ಇಲ್ಲ, ಬಿಡ್ತಿ. ಬಿಡ್ತಿ ಅಲ್ಲಿ ಬಿಟ್ಟಿ ಹೋಗಲ್ಲ ನಾನು, ದುಡ್ಡು ಕೊಟ್ಟೆ ಹೋಗೋದು. ನನ್ಗೆ ಬಸ್ಗೆ ಹೋಗ್ಬೇಕು. ಬಸ್ಸು ಇಲ್ಲ, ಬಸ್ ಬರಲ್ಲ. ಟೈಮಿಂಗ್ಸು ಎಷ್ಟ್ ಗಂಟೆಗೆ ಬರುತ್ತೆ? 5 ಬೆಳಿಗ್ಗೆ 5 ಗಂಟೆ. ನಾನೇ ಇಲ್ಲಿ ಮಲ್ಕೊಳ್ಳ ಪಂಚರ ಜಾಗದಲ್ಲಿ. ಯಾಕೆ ಇಲ್ಲಿ ಬಸ್ಗಳಿಲ್ವಾ ಸರಿಯಾಗಿ? ಟೈಮಿಂಗ್ಸು. ಓ, ಇಲ್ಲೆಲ್ಲ ಬಸ್ ಬರೋದ್ ಲೇಟು. ಏನ್ ಹಣೆ ಬರೋನು ಏನೋ. ಹೋಗಪ್ಪ ಹುಡುಗರು, ನಿಮ್ ನಂಬರ್ ಇಂದ ಫೋನ್ ಮಾಡ್ತೀರಾ ಸ್ವಲ್ಪ? ನನ್ ಫೋನು ನಾಟ್ ರೀಚಬಲ್ ಬರ್ತಾ ಇದೆ. ನಮ್ ಹುಡುಗರಿಗೆ ಫೋನ್ ಮಾಡ್ತೀರಾ? ಮಾಡಿ ಹಾಕಿ. ಸರಿ, ಇಲ್ಲೆಲ್ಲಾದ್ರೂ ಊಟದ ಹೋಟ್ಲು ಇದೆಯಾ? ಊಟದ ಹೋಟ್ಲು ಮುಂದೆ ಅರ್ಧ ಕಿಲೋಮೀಟರ್ ಇದೆ. ಓ 40 ಕಿಲೋಮೀಟರ್ ಬೇಕಾ ಊಟಕ್ಕೆ ಹೋಗಕ್ಕೆ? 40 ಕಿಲೋಮೀಟರ್. ಅರ್ಧ ಕಿಲೋಮೀಟರ್. ಓ 60 ಕಿಲೋಮೀಟರ್. ಬಸ್ಸು ಯಾವುದೇ ಇಲ್ವಾ? ಅಲ್ಲ, ಬಸ್ಸು ಯಾವುದೇ ಇಲ್ವಾ ಇಲ್ಲಿ? ಊಟಕ್ಕೂ ಇಲ್ಲ. 45 ಕಿಲೋಮೀಟರ್. ಊಟ ಇಲ್ಲೇ. ನೀವೆಲ್ಲ ಎಲ್ಲಿ ಊಟ ಮಾಡ್ತೀರಾ? ನೀವು ಊಟ ಎಲ್ಲಿ ಮಾಡ್ತೀರಾ? ಊಟ ಮಾಡಲ್ಲ. ಬೆಳಿಗ್ಗೆ ಟಿಫನ್ ಮಾಡ್ಕೊಂಡ್ ಬರೋದು ಅಷ್ಟೇ. ಊಟ ಮಧ್ಯಾಹ್ನ ಊಟ ಏನ್ ಮಾಡ್ತೀರಾ? ನೀರು. ಅಯ್ಯೋ, ಎಣ್ಣೆ ಹೊಡಿ, ಕೊಬ್ಬರಿ ಎಣ್ಣೆ ಕುಡ್ದು ಬಿಡ್ತೀರಾ? ಸರಿಯಾಗಾಯ್ತು.
ನೀವ್ ಯಾವ ಕಡೆ ಹೋಗ್ತಾ ಇದ್ದೀರಾ? ನೀವ್ ಯಾವ ಕಡೆ ಹೋಗ್ತಾ ಇದ್ದೀರಾ? ಹೊಲ ಹೊಲ ಒಲೆ ಹಚ್ಚಕ ಎಲ್ಲ ಹಚ್ತೀರಾ ಒಲೆ? ಹೊಲ ಆ? ಹೊಲ ಹೊಲ ಕರೆಕ್ಟ್ ಆಗಿ ಹೇಳಿ, ಹೊಲ ಅಂತ. ನಾವ್ ಒಲೆ ಹಚ್ಚಕ್ ಹೋಗ್ತಾ ಇದ್ದೀರಾ ಅಂತ. ಅಣ್ಣ ಯಾವ್ದಾರು ಗಾಡಿ ನಿಮ್ ಫ್ರೆಂಡ್ ಯಾರಾದ್ರೂ ಇದ್ರೆ ಹೇಳಿ, ನಾ ದುಡ್ಡು ಕೊಡ್ತೀನಿ. ನಾನು ಬಸ್ ಸ್ಟ್ಯಾಂಡ್ ವರ್ಗು ಬಿಡಾಕ್ ಹೇಳಿ. ಯಾರು ಇಲ್ಲ, ಅಲ್ಲಿ ಹೋಗಿ ಗಾಡಿ ಬರ್ತದೆ, ಕುತ್ಕೊಂಡು ಹೋಗಿ ಕಟ್ಕೊಂಡು ಹೋಯ್ತಾರೆ. ಟ್ರ್ಯಾಕ್ಟರ್ ಒಳಗೆ ಯಾರು ಹೋಗ್ತಾರೆ? ಮದ್ವೆ ಗಂಡು ನಾನು ಟ್ರ್ಯಾಕ್ಟರ್ ಒಳಗೆ ಹೋಗಕ್ಕಾಗತ್ತಾ? ಬಸ್ ಬೇಕು, ಬಸ್ಸು. ಆಟೋ ಬರ್ತದೆ, ಆಟೋ. ಮತ್ತಿವ್ರು ಅದೇ ಹೇಳ್ತಾರೆ ಇವ್ರು. ರೈಲ್ವೆ ಸ್ಟೇಷನ್ಗೆಲ್ಲ ಅವನು ಹೋಗ್ತಾನೆ ಇಷ್ಟು ದೂರ. ನಾವು ಬೆಂಗಳೂರಿಗೆ ನಮ್ ಹುಡುಗರು ಬಂದ್ ತಂದು ಬಿಟ್ರಿ ಇಲ್ಲ ಔಷಧಿಗಂತ ಬಂದೆ. ಕಿವಿಗೆ ನಾಟಿ ಔಷಧಿ ಕೊಡ್ತಾರೆ ಅಂತ ಬಂದೆ. ಹುಡುಗರು ಫೋನ್ ಎತ್ತಾ ಇಲ್ಲ. ನಿಮ್ ಹುಡುಗರು ಯಾರು ಇಲ್ವಾ? ಯಾರು ಇಲ್ಲ, ನಾವೇ ಮೈಸೂರು ಇರೋದು, ನಾವ್ ಇಲ್ಲೇ ಇರೋದು. ದುಬೈ ಒಳಗಿದ್ದೀರಾ? ಮತ್ತೆ ಇಲ್ಲೇ ಹೆಂಗಿದ್ದೀರಾ? ದುಬೈಯಿಂದ ಇಲ್ಲಿಗೆ ಯಾಕೆ ಬಂದ್ರಿ ಪಂಚರಕಕ್ಕೆ? ಇಲ್ಲಿಗೆ ಜಾಸ್ತಿ ಕೊಡ್ತಾರ ಕಾಸು, ಅದಕ್ಕೆ ಆ 50,000 ತಿಂಗಳಿಗೆ. ಓ ಯಪ್ಪ, 60 ಲಕ್ಷ ತಿಂಗಳಿಗೆ? ಅದ್ಯಾವ್ದು ಊರು ಅಂತದ್ದು ಪಂಚರು? ತಿಂಗಳಿಗೆ 60 ಲಕ್ಷ? ನೀವೇ ಪರವಾಗಿಲ್ಲ ನನ್ಕಿನ. ನಾನ್ 40,000 ರೂಪಾಯಿ ಸಂಬಳ ನನ್ಗೆ. ಗಂಟ ಬಿಟ್ಬಿಡ್ರಿ ನಮ್ದರಿ ಹತ್ರ ಅವ್ರಿಗೆ. ಅಲ್ಲ ಅರ್ಧ ದೂರ ಬಿಟ್ಬಿಡಿ. ಆ ಅಲ್ಲ ಬಿಟ್ಬಿಡಿ, ಇಲ್ಲಿ ತಲೆ ಆ ಅವ್ರು ಹೋಯ್ತಾರ, ಹೋಗಿ ಏನೋ ಅವ್ರು ಹೋಯ್ತಾರ, ಬಿಟ್ಬಿಡ್ತಾರ ಅರ್ಧ ದೂರ. ಅಲ್ಲ, ಅವ್ರ ಮದ್ವೆ ಆಗ್ಲಿ ಆಗ್ದಾರ ನನ್ಗೇನಾಗ್ಬೇಕು? ಅವ್ರ ಮದ್ವೆ ಆಗಿದ್ಯಾ? ಮದ್ವೆ ಆಯ್ತಾ ಅಣ್ಣ ನಿಮ್ದು? ಆ 4 ಹೆಂಡತಿ ಅಂತೆ. ಆ 4 ಹೆಂಡತಿ ಐತೆ ಅಂತ ಅವ್ರಿಗೆ. ಏ ತಮಾಷೆ ಮಾಡ್ಬೇಡಿ. 40 ಜನ ಹೆಂಡ್ತಿರು ಇವ್ರಿಗೆ? 40 ಜನ? ಅಯ್ಯಪ್ಪ, ಕಾಣಿಸಲ್ಲ ಅವ್ರು ನೋಡಿದ್ರೆ. ಓ 46 ಹಾಕೊಂಡ್ಬಿಟ್ಟಾರಲ್ಲ. 40 ಜನ ಹೆಂಡ್ತಿ, 46 ಟಿ ಶರ್ಟು. ಇನ್ನು 6 ಜನ ಕಡಿಮೆ ಅವ್ರೆ. ನಿಮ್ಗೆ ಎಷ್ಟು ಜನ ಹೆಂಡ್ತಿರು? ಇನ್ನ ಮದ್ವೆ ಆಗಿಲ್ಲ ನಾನು, ಯಾರು ಕೊಡ್ತಾ ಇಲ್ಲ. 18 ವರ್ಷನಾ ನಿಮ್ಗೆ? ಹಂಗ್ ಕಾಣಿಸಲ್ಲ. ಬಿಸ್ಲಿಗೆ ಕೂದ್ಲು ವೈಟ್ ಬಂದ್ಬಿಟ್ಟಿರೋದು. ಆ ಚಿಕ್ಕ ವಯಸ್ಸು, ಇನ್ನ ಕೊಡಲ್ಲ ಅಂದ್ರು. ನೀವು ಹುಡುಗಿಗೆ ಚಿಕ್ಕ ವಯಸ್ಸು ಇವಾಗ್ಲೇ ಕೊಡಲ್ಲ ಅಂದ್ರ? ಚಿಕ್ಕ ವಯಸ್ಸು ಹುಡುಗಿಗೆ ಯಾಕೆ ಮದುವೆ ಆಗ್ತೀರ? ದೊಡ್ಡವ್ರಿಗಾಗಿ ನಿಮ್ ವಯಸ್ಸವ್ರಿಗೆ? ಯಾರು ಇಲ್ಲ, ಆ ಯಾರು ಇಲ್ಲ. ಊರೊಳಗೆ ಯಾರು ಇಲ್ವಾ? ಯಾವ ಊರು ನಿಮ್ದು? ಮೈಸೂರ್. ಆ ದುಬೈ. ಮೈಸೂರಾ? ಓಹೋ, ಓಕೆ ಓಕೆ. ನಮ್ದು ಗೊತ್ತಾ? ನಮ್ಮ ಹೆಂಡತಿ ಊರು ನೋಡಿದೀರಾ? ನೋಡಿಲ್ವಾ? ನೋಡ್ತೀರಾ? ನೋಡಿ ಅಲ್ಲವ್ರು ನೋಡಿ, ನಮ್ಮ ಹೆಂಡತಿಯಲ್ಲಿ ಅಲ್ಲಿ ಒಳಗಡೆ ಅಲ್ಲವ್ರು ನೋಡಿ. ನಮ್ಮ ಹೆಂಡತಿ ಅಲ್ಲೇ ಇರ್ತಾರೆ, ಯಾವಾಗ್ಲೂ ಅಲ್ಲೇ ಇರ್ತಾರೆ. ಇಲ್ಲಿ ಕ್ಯಾಮ್ರಾ ಇದೆ. ಇದು ಕುರಿಗಳ ಸ್ವಾಮಿ ಕುರಿಗಳು ಅಂತ ಬಕ್ರಾ ಪ್ರೋಗ್ರಾಮ್. ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ತಾವು ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಇನ್ನೊಂದು ಕಾಣಿಕೆ, ಇದನ್ನು ಸ್ವೀಕರಿಸ್ಬೇಕು ತಾವು. ಓಕೆ ಸರ್, ನೀವು ನಿಜ ಅನ್ಕೊಂಡ್ರ ನನ್ ಕಿವಿ ಕೇಳಿಸಲ್ಲ ಅಂತ? ಮಜಾ ತಗೋತಾ ಇದ್ರಾ? ಅವರು ಮಜಾ ತಗೊಂಡೋದ್ರು. ಸುಮ್ನೆ ತಮಾಷೆಗೆ. ನೋಡಿ, ಈ ನಗು ಇರ್ಲಿಲ್ಲ ನಿಮ್ಗೆ ಇಷ್ಟು ದಿವಸದಿಂದ ಅಲ್ವಾ? ನಗ್ಬೇಕು. ಮನುಷ್ಯ ನಕ್ಕಿದ್ರೆ ಕಾಯಿಲೆ ಇರಲ್ಲ. ಅಲ್ಲಿ